ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಮೇ 14ನೇ ತಾರೀಕು ಇರ್ತಕ್ಕಂತಹ ಜ್ಯೇಷ್ಠ ಅಮಾವಾಸ್ಯೆ ಜೊತೆಗೆ ಅದೇ ದಿನ ಇರ್ತಕ್ಕಂಥ ವಿಶೇಷವಾದಂತಹ ಶನೇಶ್ವರ ಜಯಂತಿ ಇದೆ. ಈ ಎರಡೂ ಶುಭ ದಿನಗಳು ಕಳೆದ ನಂತರ ಕುಂಭರಾಶಿಯವರ ಜೀವನದಲ್ಲಿರ್ತಕ್ಕಂಥ ಒಂದು ಮುಖ್ಯ ಬದಲಾವಣೆಗಳೇನು, ಈ ಜೀವನದಲ್ಲಿರ್ತಕ್ಕಂಥ ಆಗು ಮತ್ತು ಹೋಗುಗಳ ಬಗ್ಗೆ ಏನೆಲ್ಲ ಬದಲಾವಣೆಗಳಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಾನು ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ದರೆ, ಜೊತೆಗೆ ಫಸ್ಟ್ ಟೈಮ್ ನಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ತಾಂತ್ರಿಕ ಕ್ಷೇತ್ರ, ಸಂಶೋಧನೆ ಮತ್ತು ಸಾಮಾಜಿಕ ಕಾರ್ಯಕ್ರಮದಲ್ಲಿ ತೊಡಗಿರೋರಿಗೆ ಈ ಅಮಾವಾಸ್ಯೆ ನಂತರ ಪಾಸಿಟಿವ್ ವಿಚಾರಗಳು ಸಿಗುತ್ತೆ. ಹೊಸ ಐಡಿಯಾಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸಮಾಜದ ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಮೆಚ್ಚುಗೆ ಸಿಗುತ್ತೆ. ಆದರೆ ಕೆಲಸದ ವಿಚಾರದಲ್ಲಿ ಯಾರನ್ನೂ ಕೂಡ ಕುರುಡಾಗಿ ನಂಬಬೇಡಿ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯಾಪಾರದಲ್ಲಿ ಈ ಅಮಾವಾಸ್ಯೆ ದಿನ ಹೊಸ ಮೈಲಿಗಲನ್ನ ಸ್ಥಾಪಿಸ್ತೀರಾ. ವಿಶೇಷವಾಗಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡೋರಿಗೆ ಈ ಅಮಾವಾಸ್ಯೆ ನಂತರ ಹೆಚ್ಚಿನ ಲಾಭವನ್ನು ನೀವು ನೋಡ್ಬೋದಾಗುತ್ತೆ. ಹಳೆಯ ಹೂಡಿಕೆಗಳು ಈಗ ನಿಮಗೆ ಫಲ ನೀಡಲಿಕ್ಕೆ ಶುರುವಾಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಪಾರದರ್ಶಕತೆ ಇಲ್ಲದಿದ್ದರೆ ಸ್ವಲ್ಪ ಮನಸ್ತಾಪ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋದಾದರೆ, ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ. ಇನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಹೊಸ ದಾರಿಯನ್ನು ರೂಪಿಸ್ತೀರಾ. ಪೂರ್ವಜರ ಆಸ್ತಿಯಿಂದ ಲಾಭವಾಗುವ ಸೂಚನೆ ಹೆಚ್ಚಾಗಿದೆ. ಆದರೆ ಯಾರಿಗೆ ಕೂಡ ಜಾಮೀನನ್ನು ಹಾಕಲಿಕ್ಕೆ ಹೋಗಬೇಡಿ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರವಾಗಿ ನೋಡೋದಾದರೆ, ಕುಟುಂಬದಲ್ಲಿ ಹಿರಿಯರ ಬೆಂಬಲ ಸದಾ ನಿಮ್ಮ ಮೇಲೆ ಇರುತ್ತೆ. ಸಂಗಾತಿ ಜೊತೆ ಇರತಕ್ಕಂಥ ಪ್ರೀತಿ ಮತ್ತಷ್ಟು ಗಾಢವಾಗುತ್ತೆ. ಮನೆಯಲ್ಲಿ ಯಾವುದಾದ್ರೂ ಧಾರ್ಮಿಕ ಕಾರ್ಯಕ್ರಮಗಳ ಹಮ್ಮಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಮಕ್ಕಳ ವಿಷಯದಲ್ಲಿ ಸಣ್ಣ ಪುಟ್ಟ ಚಿಂತೆಗಳು ಇರಬಹುದು. ಸಂಜೆಯ ವೇಳೆಗೆ ಎಲ್ಲವೂ ಬಗೆಯಿರುತ್ತೆ. ಇನ್ನು ಆರೋಗ್ಯ ಸಮಸ್ಯೆಯಲ್ಲಿ ನೋಡೋದಾದರೆ, ವಾಯು ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ಸರಿಯಾದ ಸಮಯಕ್ಕೆ ಊಟೋಪಚಾರಗಳನ್ನ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಮಾನಸಿಕವಾಗಿ ಸ್ವಲ್ಪ ಒತ್ತಡ ಅನಿಸಿದ್ರು ಕೂಡ ಸಂಜೆಯ ಸಮಯದಲ್ಲಿ ದೇವಸ್ಥಾನದ ಭೇಟಿಯಿಂದ ಮನಸ್ಸು ಹಗುರವಾಗುತ್ತೆ. ಈ ಒಂದು ರಾಶಿಯವರ ಪರಿಹಾರ ತಂದು ನೋಡೋದಾದರೆ, ಹತ್ತಿರದ ಯಾವುದೇ ಹನುಮನ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಬೇಕಾಗುತ್ತೆ. ಆಂಜನೇಯನಿಗೆ ವೀಳ್ಯದೆಲೆ ಆಹಾರವನ್ನು ಅರ್ಪಿಸಬೇಕಾಗುತ್ತೆ. ಹಾಗೆ ಸಿಂಧೂರ ಪೂಜೆಯನ್ನು ಕೂಡ ಮಾಡಿಸ್ಬೇಕಾಗುತ್ತೆ. ಹಾಗೆ ಒಂದು ಕಬ್ಬಿಣ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ ಆ ಒಂದು ನೀರನ್ನು ಯಾವುದೋ ಒಂದು ಗಿಡಕ್ಕೆ ಹಾಕೋದ್ರಿಂದ ಇದು ನಿಮಗೆ ತುಂಬ ಶ್ರೇಯಸ್ಕರವನ್ನು ಉಂಟು ಮಾಡುತ್ತೆ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 8 ಮತ್ತು 4. ಅದೃಷ್ಟ ಬಣ್ಣ ಗಾಢ ನೀಲಿ ಮತ್ತು ನೇರಳೆ. ಕುಂಭರಾಶಿಯವರಿಗೆ ಶನಿ ದೇವತೆ ಶಿಸ್ತಿನ ದೇವತೆ. ಹಾಗಾಗಿ ಶಿಸ್ತಿನ ಇದ್ದರೆ ಎಷ್ಟು ನಿಮ್ಮದಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮೇ 14 ಜ್ಯೇಷ್ಠ ಅಮಾವಾಸ್ಯೆ ಜೊತೆಗೆ ಶನೇಶ್ವರನ ಜಯಂತಿ ನಂತರದ ಕುಂಭರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ. ನಿಮ್ಮದು ಕೂಡ ಕುಂಭರಾಶಿಯಾಗಿದ್ದರೆ ನಮ್ಮ ಒಂದು ವಿಡಿಯೋಗೆ ಓಂ ಹನುಮತೇ ನಮಃ ಎಂಬ ಮೂಲ ಮಂತ್ರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಈ ಒಂದು ವಿಡಿಯೋನ ಹೆಚ್ಚಾಗಿ ಶೇರ್ ಮತ್ತು ಲೈಕ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹರಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.